ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬಾಣಂತಿಯವರು ಯಾವ ಥರ ಒಂದು ಶಿಸ್ತನ್ನ ಫಾಲೋ ಮಾಡಬೇಕು ಅಂತ ನಾನು ಒಂದು ಚಿಕ್ಕ ಟಿಪ್ಸ್ ಹೇಳ್ಕೊಡ್ತೀನಿ. ಎಲ್ರಿಗೂ ಗೊತ್ತಿರೋದೇ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಈ ಥರ ಇಲ್ಲಿ ಕಟ್ಕೊಂಡಿದ್ದೀನಿ ನೋಡಿ, ಬಟ್ಟೆ ಎಲ್ಲ ಈ ಥರ ಬಾಣಂತಿ ಮಗು ಹುಟ್ಟಿದ ತಕ್ಷಣದಿಂದ ಒಂದು 3 ಮಂತ್ಸ್ ಕನಿಷ್ಠ ಒಂದು 3 ತಿಂಗಳವರೆಗೂ ಆದರೂ ಕೂಡ ಈ ಥರ ಬಟ್ಟೆನ ತಲೆಗೆ ಕಟ್ಟೋದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಕಟ್ಕೋಬೇಕು, ಯಾಕೆ ಕಟ್ಕೋಬೇಕು, ಸುಮ್ಮನೆ ಏನಕ್ಕೆ ಸುಮ್ಮನೆ ಈ ಥರ ಒಂದು ಬಟ್ಟೆಗಳು ನಾನು ನೋಡಿದ್ದೀನಿ ತುಂಬ ಜನನ ಈ ಥರ ಸುಮ್ಮನೆ ಒಂದು ಸ್ಕಾರ್ಪ್ ಥರ ಸಿಗುತ್ತಲ್ಲ, ತುಂಬ ಸ್ಟೈಲಿಶಾಗಿ ಅದನ್ನು ಕಟ್ಕೋತಾರೆ. ಅದು ಕೂಡ ಕಟ್ಕೊಳೋದು ಒಳ್ಳೆಯದೇ. ಅದು ಕಿವಿಗೆ ಮಾತ್ರ ಗಾಳಿ ಹೋಗ್ತಾ ಇರಲಿ ಅಂತ ಕಟ್ಕೊಳೋದು ಒಳ್ಳೆಯದು. ತಲೆಗೆ ಈ ಥರ ಒಂದು ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಟಬೇಕು. ಇದು ಹಣೆಗೆ, ಹಿಂಗೆ ಹಣೆಗೆ ಸ್ವಲ್ಪ ಟೈಟಾಗಿ, ಅಂದರೆ ಟೈಟ್ ಅಂದರೆ ತುಂಬ ಟೈಟ್ ಅಂತಲ್ಲ, ನಿಮಗೆ ಎಷ್ಟು ಬಿಗಿ ಬೇಕೋ ಅಷ್ಟು ಬಿಗಿ ಇದರಲ್ಲಿ ಕಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಫ್ಯೂಚರಲ್ಲಿ ಬಾಣಂತಿ ಎಲ್ಲ ಆದಮೇಲೆ 9 ತಿಂಗಳು ಮುಗಿದ ಮೇಲೆ, ಆಮೇಲೆ 1 ವರ್ಷ ಎಲ್ಲ ಆದಮೇಲೆ ನಮಗೆ ಏನಾದರೂ ಗಾಳಿ ಜಾಸ್ತಿ ಬೀಸಿದ್ರು, ಮತ್ತು ಮಳೇಲಿ ಏನಾದರೂ ನೆಂದರು, ಆ ಥರ ಏನಾದರೂ ಟ್ರಾವೆಲ್ ಮಾಡಿದಾಗೂ ಕೂಡ ತಲೆನೋವು ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 3 ತಿಂಗಳಾದರೂ ಈ ಥರ ಹಣೆಗೆ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗೆ ಕಟ್ಕೋಬೇಕು. ನಾವು ಕಟ್ಕೊಂಡ್ರೆ ಫ್ಯೂಚರಲ್ಲಿ ತಲೆನೋವು ಬರಲ್ಲ ಅಂತ ಇರೋರು ಯಾರಾದರೂ ಬಾಣಂತಿ ಯಾರಾದರೂ ಇದ್ದರೆ ಆ ಥರ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 3 ತಿಂಗಳಾದರೂ ಆ ಥರ ತಲೆಗೆ ಒಂದು ಪಟ್ಟಿ ಕಟ್ಕೊಳ್ಳಿ, ಮತ್ತು ಇದೊಂದು ಸ್ಕಾರ್ಫ್ ಒಂದು ಕಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಫ್ಯೂಚರಲ್ಲಿ ತಲೆನೋವು ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋ ಅಂಥ ಬಾಣಂತಿ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.